ಡ್ಯಾಂನ ನೂತನ ಗೇಟ್ 19ನೇ ಗೇಟ್ ನಂಬರ್ನಲ್ಲಿ ಚೈನ್ ಲಿಂಕ್ ಕಟ್ಟಾಯಿತು. ಪರಿಣಾಮ ಅವಾಂತರವೇ ಸೃಷ್ಟಿಯಾಯಿತು. ಇಲ್ಲಿಯವರೆಗೂ 14 ಟಿಎಂಸಿ ನೀರನ್ನು ಹೊರಕ್ಕೆ ಬಿಡಲಾಗಿದೆ. ಇನ್ನು 7 ದಿನಗಳ ಸಮಯಾವಕಾಶ ಬೇಕಾಗುತ್ತೆ ಗೇಟ್ ರಿಪೇರಿ ಕಾರ್ಯಕ್ಕೆ ಅಂತ ಹೇಳ್ತಾ ಇದ್ದಾರೆ ತಜ್ಞರು. ಹೀಗಾಗಿ ಮುಂದಿನ 2-3 ದಿನಗಳಲ್ಲಿ 45 ಟಿಎಂಸಿ ನೀರನ್ನು ಹೊರಕ್ಕೆ ಹಾಕಲೇಬೇಕು. ಅರ್ಥಾತ್ ಅರ್ಧ ಡ್ಯಾಮ್ ನೀರು ಖಾಲಿ ಆಗಬೇಕು. ಅದರ ವರದಿ ಇದೆ, ನೋಡ್ಕೊಂಡು ಬರೋಣ. ತುಂಗಭದ್ರಾ ಡ್ಯಾಂನ 19ನೇ ಗೇಟ್ ಬ್ರೇಕ್ ಅವಾಂತರ. ಡ್ಯಾಂನಿಂದ ಅಪಾರ ಪ್ರಮಾಣದ ನೀರು ವ್ಯರ್ಥ. ತುಂಗಭದ್ರಾ ಡ್ಯಾಂನ ಇಂದಿನ ಸ್ಥಿತಿ ನೋಡಿದ್ರೆ ಹೊಟ್ಟೆ ಉರಿಯುತ್ತೆ. ಕೆಟ್ಟ ಆಡಳಿತ ವ್ಯವಸ್ಥೆಗೆ ಸಿಟ್ಟು ಬರುತ್ತೆ. ಅಧಿಕಾರಿಗಳ ನಿರ್ಲಕ್ಷ್ಯ, ಅಸಡ್ಡೆಗೆ ಕಣ್ಣೆದುರೆ ಇಷ್ಟೊಂದು ನೀರು ಪೋಲಾಗ್ತಾ ಇರೋದು ನೋಡಿ ನೋವಾಗುತ್ತೆ. ಈ ಭಾಗದ ರೈತರ ಸ್ಥಿತಿ ಕಂಡು ಕಣ್ಣೀರು ಬರುತ್ತೆ. ಎಸ್, ತುಂಗಭದ್ರಾ ಜಲಾಶಯದಲ್ಲಿ 19ನೇ ಗೇಟ್ನ ಚೈನ್ ಲಿಂಕ್ ತುಂಡಾಗಿರೋದ್ರಿಂದ ಅಪಾರ ಪ್ರಮಾಣದ ನೀರು ಪೋಲಾಗ್ತಾ ಇದೆ. 2 ವರ್ಷಗಳ ಬಳಿಕ ತುಂಬಿದ್ದ ಡ್ಯಾಮ್ ಈಗ ಖಾಲಿ ಮಾಡುವ ದುಸ್ಥಿತಿಗೆ ಬಂದೊದಗಿದೆ. 19ನೇ ಗೇಟ್ ದುರಸ್ತಿಯಿಂದ ಬರೋಬ್ಬರಿ 1,00,000 ಕ್ಯೂಸೆಕ್ನಷ್ಟು ನೀರು ವ್ಯರ್ಥವಾಗಿ ಹೊರಹೋಗ್ತಾ ಇದೆ. ಬರಿದಾಗುತ್ತಿದೆ ತುಂಬಿ ತುಳುಕುತ್ತಿದ್ದ ಡ್ಯಾಮ್. ಹಿನ್ನೀರು ಪ್ರದೇಶದ ಮೇಲೆ ಬಲವಾದ ಪೆಟ್ಟು. ಜಲಾಶಯದ ಹಿನ್ನೀರು ಪ್ರದೇಶದ ಮೇಲೆ ಬಲವಾದ ಪೆಟ್ಟು ಬಿದ್ದಿದೆ. ಅತ್ತ ಜಲಾಶಯದ ನೀರು ಹೊರ ಹೋಗ್ತಾ ಇದ್ದಂತೆ ಇತ್ತ ಹಿನ್ನೀರು ಪ್ರದೇಶದಲ್ಲಿನ ನೀರು ಹಿಂದೆ ಸರಿಯಲಾರಂಭಿಸಿದೆ. ಕಳೆದ ಸಾಲಿನಲ್ಲಿ ಬರದಿಂದ ಕಂಗೆಟ್ಟಿದ್ದ ರೈತರ ಪಾಲಿಗೆ ಈ ಸಾಲಿನಲ್ಲಿ ತುಂಗಭದ್ರಾ ಭರ್ತಿಯಾಗಿರೋದು ವರದಾನದಂತಾಗಿತ್ತು. ತಾಲೂಕಿನ 14 ಏತ ನೀರಾವರಿ ಯೋಜನೆಗಳಿಗೆ ಆಸರಿಯಾಗಿದ್ದ ಹಿನ್ನೀರು ಕೆಲವೇ ದಿನಗಳಲ್ಲಿ ಹಿಂದೆ ಸರಿಯುವ ಆತಂಕ ರೈತರದ್ದಾಗಿದೆ. ಡ್ಯಾಮ್ ಭರ್ತಿಯಿಂದ ಖುಷಿಯಾಗಿದ್ದ ಅನ್ನದಾತರು ಕೆಲವೇ ದಿನಗಳಲ್ಲಿ ರೈತರ ಸಂತಸ ಕಸಿದ 19ನೇ ಗೇಟ್. ತಿಂಗಳಿಂದಲೂ ಮಳೆಯಾಗದೆ ಬೆಳೆಗಳು ಬಾಡುವ ಹಂತದಲ್ಲಿ ಇದ್ವು. ಈ ವೇಳೆಗೆ ಆಸರಿಯಾಗಿ ಬಂದದ್ದೇ ತುಂಗಭದ್ರಾ ನೀರು. ಬಹುತೇಕ ಏತ ನೀರಾವರಿ ಯೋಜನೆಗಳು ಈಗಾಗಲೇ ಚಾಲನೆಗೊಂಡಿವೆ. ಅನ್ನದಾತರ ಜಮೀನಿಗೆ ನಿರೀಕ್ಷಿತ ಪ್ರಮಾಣದಲ್ಲಿ ಅಲ್ಲದಿದ್ದರೂ ಒಂದು ಬೆಳೆ ತೆಗೆಯುವ ಮಟ್ಟಿಗೆ ನೀರು ಸಿಗ್ತಾ ಇತ್ತು. ಆದರೆ ಕೈಗೆ ಬಂದ ತುತ್ತು ಬಾಯಿಗೆ ಬರಲಿಲ್ಲ ಅನ್ನೋ ಸ್ಥಿತಿ ಈ ಭಾಗದ ರೈತರದ್ದಾಗಿದೆ. ಕಳೆದ ಸಾಲಿನಲ್ಲಿ ಬರದಿಂದ ಬೆಳೆ ನಷ್ಟ ಅನುಭವಿಸಿದ್ದ ರೈತರು ಈ ಸಾಲಿನಲ್ಲಾದರೂ ತುಂಗಭದ್ರಾ ಭರ್ತಿಯಾಗಿದ್ದ ಹಿನ್ನೆಲೆಯಲ್ಲಿ ಒಂದಷ್ಟು ಉತ್ತಮ ಬೆಳೆಯ ನಿರೀಕ್ಷೆಯನ್ನು ಹೊಂದಿದ್ದು ಮರೀಚಿಕೆಯಂತಾಗಿದೆ. ನದಿಯಲ್ಲಿ 50% ನೀರು ಖಾಲಿಯಾಗುವ ಹಿನ್ನೆಲೆಯಲ್ಲಿ ಹಿನ್ನೀರಿನ ಪ್ರದೇಶಗಳು ಇದೀಗ ಕಣ್ಣೀರಿಡುವಂತಾಗಿದೆ. ತುಂಗಭದ್ರಾ ತುಂಬಿದ ಸಂತಸದಲ್ಲಿದ್ದ ಅನ್ನದಾತರಿಗೆ ಕೆಲವೇ ದಿನಗಳಲ್ಲಿ ಗೇಟ್ ಚೈನ್ ತುಂಡಾಗುವ ಮೂಲಕ ಸಂತಸ ಕಸಿದಿದೆ. ಡ್ಯಾಂನಿಂದ ಹರಿದು ಹೋದ 14 ಟಿಎಂಸಿ ನೀರು. ಅಣೆಕಟ್ಟಿನ ಗೇಟ್ ರಿಪೇರಿಗೆ ಬೇಕಿದೆ ಕನಿಷ್ಠ 7 ದಿನ. ಅರ್ಧ ಡ್ಯಾಮ್ ಖಾಲಿ ಮಾಡಿದರಷ್ಟೇ ರಿಪೇರಿ ಸಾಧ್ಯ. ಟಿಬಿ ಡ್ಯಾಂನ 19ನೇ ಗೇಟ್ ದುರಸ್ತಿ ಮತ್ತು ಒಂದೇ ಗೇಟ್ ಮೇಲಾಗುವ ಒತ್ತಡ ತಡೆಯಲು ಅಪಾರ ಪ್ರಮಾಣದ ನೀರು ಇತರೆ ಗೇಟ್ಗಳ ಮೂಲಕ ಹರಿಬಿಡುವ ಅನಿವಾರ್ಯತೆ ಎದುರಾಗಿದೆ. ಎಲ್ಲ 32 ಗೇಟ್ನಿಂದ ನೀರು ನದಿಗೆ ಬಿಡಲಾಗ್ತಾ ಇದೆ. ಸದ್ಯ ಡ್ಯಾಂನಿಂದ ನದಿಗೆ 1.50 ಲಕ್ಷ ಕ್ಯೂಸೆಕ್ ನೀರು ಬಿಡಲಾಗ್ತಾ ಇದೆ. ಟಿಬಿ ಡ್ಯಾಂನಿಂದ ಈವರೆಗೆ 14 ಟಿಎಂಸಿ ನೀರು ನದಿಗೆ ಹರಿದು ಹೋಗಿದೆ. ಟಿಬಿ ಡ್ಯಾಂನ 19ನೇ ಗೇಟ್ ರಿಪೇರಿ ಬೇಗ ಆಗುವ ಮಾತೇ ಇಲ್ಲ. ಕನಿಷ್ಠ 7 ದಿನವಾದರೂ ರಿಪೇರಿಗೆ ಟೈಮ್ ಬೇಕು. ಟಿಬಿ ಡ್ಯಾಮ್ ಅರ್ಧದಷ್ಟು ಖಾಲಿ ಮಾಡಿದ್ರಷ್ಟೇ ರಿಪೇರಿ ಸಾಧ್ಯ. 2-3 ದಿನಗಳಲ್ಲಿ 45 ಟಿಎಂಸಿ ನೀರನ್ನು ಖಾಲಿ ಮಾಡಬೇಕಾಗಿದೆ. 5 ದಿನದಲ್ಲಿ ಗೇಟ್ ರಿಪೇರಿಗೆ ಸರ್ಕಾರ ಯತ್ನ. ತಯಾರಾಗ್ತಾ ಇದೆ ಅಣೆಕಟ್ಟಿನ ಹೊಸ ಕ್ರಸ್ಟ್ ಗೇಟ್. ತುಂಡಾಗಿರುವ ಗೇಟ್ ರಿಪೇರಿಗೆ ಕನಿಷ್ಠ 1 ವಾರವಾದರೂ ಬೇಕು. ಮ್ಯಾಕ್ಸಿಮಮ್ 10 ದಿನ ಬೇಕು ಅಂತಾರೆ ತಜ್ಞರು. ಡ್ಯಾಮ್ ಖಾಲಿ ಮಾಡಲೇಬೇಕು, ಬೇರೆ ದಾರಿಯೇ ಇಲ್ಲ. 5 ದಿನಗಳಲ್ಲಿ ಗೇಟ್ ರಿಪೇರಿಗೆ ಸರ್ಕಾರ ಪ್ರಯತ್ನ ಮಾಡ್ತಾ ಇದೆ. ಶೀಘ್ರ ಗೇಟ್ ರಿಪೇರಿ ಆಗುತ್ತಾ? ಮೊದಲಿಗೆ 25 ಟಿಎಂಸಿ ನೀರನ್ನು ತೆಗೆದು ಗೇಟ್ ಕೂರಿಸಲು ಯತ್ನ. ಅದು ಸಕ್ಸಸ್ ಆಗದಿದ್ದಲ್ಲಿ 40 ಟಿಎಂಸಿ ನೀರನ್ನು ಬಿಡೋದು. 40 ಟಿಎಂಸಿ ಖಾಲಿ ಮಾಡಿದ್ರೂ ಗೇಟ್ ಕೂರಿಸಲು ಆಗದಿದ್ದರೆ ಕೊನೆಯದಾಗಿ 60 ಟಿಎಂಸಿ ನೀರು ಖಾಲಿ ಮಾಡುವ ಅನಿವಾರ್ಯತೆ. ಈಗಾಗಲೇ ತಜ್ಞರ ಸಭೆ ನಡೆಸಿ ಚರ್ಚಿಸಿರುವ ಅಧಿಕಾರಿಗಳು ಈಗಾಗಲೇ ಗೇಟ್ನ ಹೊಸ ಡಿಸೈನ್ ಮಾಡಲು ಕೊಡಲಾಗಿದೆ. ಹೈದರಾಬಾದ್ ತಜ್ಞ ಕನ್ನಯ್ಯ ನಾಯ್ಡು ಸೂಚನೆ ಮೇರೆಗೆ ಗೇಟ್ ಮೂಲ ವಿನ್ಯಾಸ ತಯಾರಿಕೆ ನಡೆದಿದ್ದು, ಕೊಪ್ಪಳದ ಹಮೀದ್ ಎಂಜಿನಿಯರಿಂಗ್ ವರ್ಕ್ಸ್ ಹಾಗೂ ಜಿಂದಾಲ್ ಕಂಪನಿಯಿಂದ ಪ್ರತ್ಯೇಕ 2 ಡಿಸೈನ್ ತಯಾರಿಕೆ ಕಾರ್ಯ ನಡೀತಾ ಇದೆ. ಹೊಸಪೇಟೆಯ ನಾರಾಯಣ ಇಂಜಿನಿಯರಿಂಗ್ ವರ್ಕ್ಸ್ನಲ್ಲಿ ಹೊಸ ಗೇಟ್ ತಯಾರಾಗ್ತಾ ಇದೆ. ಸಚಿವ ಶಿವರಾಜ್ ತಂಗಡಗಿ ಹೊಸ ಗೇಟ್ ವೀಕ್ಷಣೆ ಮಾಡಿದ್ದಾರೆ. ನಾಳೆ ತುಂಗಭದ್ರಾ ಡ್ಯಾಂಗೆ ಸಿಎಂ ಭೇಟಿ. ಆತಂಕ ಪಡುವ ಅಗತ್ಯ ಇಲ್ಲ ಎಂದ ಡಿಕೆಶಿ. ಇನ್ನು ನಾಳೆ ಸಿಎಂ ಸಿದ್ದರಾಮಯ್ಯ ತುಂಗಭದ್ರಾ ಜಲಾಶಯಕ್ಕೆ ಭೇಟಿ ನೀಡಲಿದ್ದಾರೆ. ತುಂಡಾಗಿರುವ 19ನೇ ಗೇಟ್ ಪರಿಶೀಲನೆ ನಡೆಸಲಿದ್ದಾರೆ. ಅಧಿಕಾರಿಗಳ ಸಭೆ ನಡೆಸಿ ಶೀಘ್ರವೇ ಗೇಟ್ ಕೂರಿಸಲು ಸಲಹೆ ಸೂಚನೆ ಕೊಡಲಿದ್ದಾರೆ. ಜಲಸಂಪನ್ಮೂಲ ಸಚಿವ ಡಿಕೆ ಶಿವಕುಮಾರ್ ಮಾತನಾಡಿ, ರೈತರ ಬೆಳೆ ಉಳಿಸುವ ವ್ಯವಸ್ಥೆಯನ್ನ ಮಾಡಿದ್ದೇವೆ, ಯಾರೂ ಗಾಬರಿ ಪಡಬೇಕಾಗಿಲ್ಲ. ಬಹಳ ಡೇಂಜರ್ ಅಂತ ಇತ್ತು. 70 ವರ್ಷದಲ್ಲಿ ಇದೇ ಮೊದಲ ಬಾರಿಗೆ ಆಗಿದೆ. ಸೇಫ್ಟಿಗಾಗಿ ಒಂದು ಟೀಮ್ ಮಾಡಿ ಎಲ್ಲ ಡ್ಯಾಮ್ಗಳಿಗೂ ಕಳಿಸ್ಕೊಡ್ತಾ ಇದ್ದೀವಿ ಅಂತ ಅಂದರು. ಯಾವತ್ತೂ ಆಗಿರಲಿಲ್ಲ. 19ನೇ ಗೇಟು ಚೈನ್ ಲಿಂಕು ಕಟ್ಟಾಗಿದೆ. ಸೊ ಇದು ಹೆಚ್ಚು ಕಮ್ಮಿ ಆಗಿದೆ. ನಮ್ಮವರೆಲ್ಲ ಮುಂಜಾಗ್ರತೆ ತೆಗೆದುಕೊಳ್ತಾ ಇದ್ದಾರೆ. ನಾನು ರಾತ್ರಿ ಎಲ್ಲ ಇಡೀ ಆಫೀಸರ್ಸ್ ಎಲ್ಲ ಮಾತಾಡಿ ಏನೇನು ಡೈರೆಕ್ಷನ್ಸ್ ಬೇಕು ಕೊಟ್ಟಿದ್ದೀನಿ. ಆತಂಕ ನಾನು ಹೇಳ್ತೀನಲ್ಲ, ಈಗ ನೀರು ಎಲ್ಲ ಗೇಟು ಓಪನ್ ಮಾಡಿದ್ದೀವಿ. 60 TMC ಅಷ್ಟು ನೀರಿದೆ. ನಾವು ಏನಾದ್ರು ಮಾಡಿ ಅದನ್ನು ಉಳಿಸ್ಕೊಳ್ಳೋಕ್ಕೆ ಯಾವ ರೀತಿ ಸರಿ ಮಾಡ್ಬೋದು ಅನ್ನೋದು ಈಗಾಗಲೇ ನಮ್ಮ ಡೈರೆಕ್ಷನ್ಸ್ ಕೊಟ್ಟಿದ್ದೀವಿ. ಎಂಟೈರ್ ಟೀಮ್ ಎಲ್ಲ ಕಡೆಯಿಂದನೂ ಕರೆಸ್ತಾ ಇದ್ದೀವಿ. ಅದಕ್ಕೆ ಏನೇನು ಬೇಕೋ ಅದಕ್ಕೆ ವ್ಯವಸ್ಥೆ ಮಾಡ್ತೀವಿ.
ಮಾಜಿ ಸಚಿವ ಗಾಲಿ ಜನಾರ್ದನ ರೆಡ್ಡಿ ರಾಜ್ಯ ಸರ್ಕಾರದ ವಿರುದ್ಧ ಕಿಡಿಕಾರಿದ್ದಾರೆ. ಸರಿಯಾದ ನಿರ್ವಹಣೆ ಮಾಡಿದರೆ ಈ ಘಟನೆ ನಡೀತಾ ಇರಲಿಲ್ಲ. ಅಚಾನಕ್ಕಾಗಿ ಆದ ಘಟನೆ ಅಲ್ಲ, ಸರ್ಕಾರವೇ ಇದರ ನೇರ ಹೊಣೆ ಅಂತ ಕಿಡಿಕಾರಿದ್ದಾರೆ. ಅಲ್ಲದೆ ವಿಶ್ವದಲ್ಲಿ ಇರುವ ಎಲ್ಲಾ ಟೆಕ್ನಾಲಜಿ ಬಳಸಿ ಇದನ್ನು ಉಳಿಸುವ ಕೆಲಸ ಮಾಡಬೇಕಿದೆ ಅಂತ ಸಲಹೆ ಕೊಟ್ಟಿದ್ದಾರೆ. ಡ್ಯಾಂನಿಂದ 1.5 ಲಕ್ಷ ಕ್ಯೂಸೆಕ್ ನೀರು ಬಿಡುತ್ತಿರೋದ್ರಿಂದ ನದಿ ಪಾತ್ರದ ಗ್ರಾಮಗಳಲ್ಲಿ ನೆರೆ ಭೀತಿ ಎದುರಾಗಿದೆ. ಹಂಪಿಯ ಸ್ಮಾರಕಗಳು ಮುಳುಗುವ ಆತಂಕ ಮನೆ ಮಾಡಿದೆ. ಡ್ಯಾಂ ಕೆಳಭಾಗದ ಕೊಪ್ಪಳ, ಗಂಗಾವತಿ, ಕಾರಟಗಿ ತಾಲೂಕಿನ ಹಲವೆಡೆ ಡಂಗೂರ ಸಾರಿ ಮಕ್ಕಳು, ಜಾನುವಾರುಗಳನ್ನು ನೀರಿಗೆ ಬಿಡದಂತೆ ವಾರ್ನಿಂಗ್ ಕೊಡಲಾಗ್ತಾ ಇದೆ. ತುಂಗಭದ್ರಾ ಜಲಾಶಯಕ್ಕೆ ಕೊಪ್ಪಳದ ಅಭಿನವ ಗವಿಸಿದ್ದೇಶ್ವರ ಸ್ವಾಮೀಜಿ ಭೇಟಿ ಕೊಟ್ಟು ವೀಕ್ಷಣೆ ಮಾಡಿದರು. ಗೇಟ್ ಕಿತ್ತು ಹೋದ ಮರು ಅಳವಡಿಕೆ ಬಗ್ಗೆ ಅಲ್ಲಿದ್ದ ಸಿಬ್ಬಂದಿಗಳಿಂದ ಗವಿಶ್ರೀಗಳು ಮಾಹಿತಿಯನ್ನು ಪಡೆದುಕೊಂಡರು. ಡಿಸಿಎಂ ಡಿಕೆಶಿ ತುಂಗಭದ್ರಾ ಡ್ಯಾಂಗೆ ಬಂದು ಹೋದ ವಿಚಾರಕ್ಕೆ ರೈತರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕೆಆರ್ಎಸ್ಗೆ ತೋರಿದ ಕಾಳಜಿ ತುಂಗಭದ್ರಕ್ಕೆ ಏಕಿಲ್ಲ ಅಂತ ಕಿಡಿಕಾರಿದ್ದಾರೆ. ತೋರಿಕೆಗಾಗಿ ಡ್ಯಾಂಗೆ ಭೇಟಿ ನೀಡಿದ್ರು ಅಂತ ಸಿಟ್ಟು ಹೊರಹಾಕಿದ್ದಾರೆ. ಈ ನಡುವೆ ಜಲಾಶಯದ ಕ್ರಸ್ಟ್ ಗೇಟ್ ರಿಪೇರಿ ಮಾಡಲಾಗ್ತಾ ಇರುವ ನಕಲಿ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡ್ತಾ ಇದೆ. ಏನೇ ಇರಲಿ, ಒಂದು ಗೇಟ್ ಅವಾಂತರದಿಂದ ಇಡೀ ಡ್ಯಾಂನ ನೀರು ಖಾಲಿ ಮಾಡುವ ಪರಿಸ್ಥಿತಿ ಬಂದಿರೋದು ದೊಡ್ಡ ದುರಂತ. ಹಿಂಗಾರು ಮಳೆ ಬಂದು ಡ್ಯಾಮ್ ತುಂಬಿದ್ರೆ ಓಕೆ, ಆದರೆ ಮಳೆ ಬರದೇ ಇದ್ದರೆ ಬೇಸಿಗೆಯಲ್ಲಿ ಈ ಭಾಗದಲ್ಲಿ ನೀರಿಗಾಗಿ ತತ್ವಾರ ತಪ್ಪಿದ್ದಲ್ಲ. ರೈತರು, ಜನ, ಜಾನುವಾರುಗಳು ಕುಡಿಯುವ ನೀರಿಗಾಗಿ ಪರದಾಡುವ ಸಾಧ್ಯತೆಯನ್ನು ತಳ್ಳಿ ಹಾಕುವಂತಿಲ್ಲ. ಮುಕ್ಕಣ್ಣ ಕತ್ತಿ, ಪಬ್ಲಿಕ್ ಟಿವಿ, ಕೊಪ್ಪಳ.